ನಾಯಕರಿಗೆ ಚೆಲುವರಾಯಸ್ವಾಮಿ ಒಬ್ಬರೇ ಟಾರ್ಗೆಟ್. ಆಮೇಲೆ ಪತ್ರ ಬರೆದಿರೋ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನನಗೆ ತಳಕು ಹಾಕಿದ್ರು, ನಾನೇ ಬರೆಸ್ತೆ ಅನ್ನೋಂಥದ್ದು ಕೂಡ ಹೇಳ್ತಾರೆ. ಪಾಪ ಅವರು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದರೆ ಚೆಲುವರಾಯಸ್ವಾಮಿ ಜಪ ಮಾಡ್ತಾರೆ, ಮಾಡಿ ಸಂತೋಷ. ನನ್ನ ಹೆಸರು ಹೇಳಿದ್ರೆ ಖುಷಿ ಪಡಬೇಕು, ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ನನ್ನ ಬಗ್ಗೆ ಟೀಕೆ ಮಾಡಿದ್ರೆ ನಾನು ಭಾಳ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ, ನನಗೇನು ಬೇಜಾರಿಲ್ಲ. ಈ ಮಧ್ಯ ಸರ್ ಸುರೇಶ್ ಗೌಡರು ತಮ್ಮ ವಿರುದ್ಧ ಒಂದು ಪದ ಬಳಕೆ ಮಾಡಿದ್ದಾರೆ. ಅವನ ಬಗ್ಗೆ ಮಾತೇ ಆಡ್ಬೇಡಿ ಬಿಡ್ರಿ, ಒಂದು ನಿಮಿಷ ಕೇಳ್ರಿ. ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿವರೆಗೆ ಕೇಳಿದ್ರಿ, ಹೆಲ್ತಿಯಾಗಿ ಹೇಳಿದ್ದೀನಿ. ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ಏನಿಲ್ಲ. ಉತ್ತರ ಕೊಡೋರಿಗೆ ಕೊಡ ಬಿಡಿ. ಅಲ್ಲ, ಕಳೆದ ಚುನಾವಣೆಯಲ್ಲಿ ನಿಖಿಲ್ಗೆ ಸಪೋರ್ಟ್ ಮಾಡಿದ್ರೆ ಇಲ್ವಾ ಸರ್? ಯಾರು? ನಾನು ಯಾರಿಗೂ ಮಾಡಲಿಲ್ಲ, ನಾನು ಮನೇಲಿದ್ದೆ ಆರಾಮಾಗಿ. ನಾನು ಚುನಾವಣೆ ವೇದಿಕೆನೇ ಎತ್ತಿರಲಿವಲ್ಲ. ಯಾರಿಗೂ ಚುನಾವಣೆ ಆವಾಗ ಸೈಲೆಂಟ್ ಆಗಿದ್ದು, ಚುನಾವಣೆ ನಾವು ತಟಸ್ಥ ಆಗಿದ್ದು. ಈ ಜಿಲ್ಲೆ ಜನ ತೀರ್ಮಾನ ತಗೋತಾರೆ ಯಾವ ಸೂಕ್ತ ಅಂತ ಹೇಳಿದ್ದೆ, ಆ ಜಿಲ್ಲೆ ಜನ ಸೂಕ್ತವಾದ ತೀರ್ಮಾನ ತಗೊಂಡಿದ್ರು. ನಾನು ಚುನಾವಣೆ ಇವ್ರಿಗೆ ಮಾಡಿದ್ದೆ ಅವ್ರಿಗೆ ಮಾಡಿದ್ದೆ ಅಂತ ಯಾವತ್ತೂ ಹೇಳಿಲ್ಲ, ನಾನು ತಟಸ್ಥವಾಗಿದ್ದೆ ಅಂತ ಹೇಳಿದ್ದೆ. ಒಳ್ಳೆ ತಮಾಷೆ ಅಲ್ಲ. ಇವತ್ತು ಅದೇ ರೀ, ಇವತ್ತೂ ಈ ಪುಟ್ಟಣ್ಣನ ಎಲೆಕ್ಷನ್ ಏನಾಯ್ತು ರೀ, ಅವರೇ ದಿಕ್ಸೂಚಿ ಅಂತ ಹೇಳಿದರು. ಅಲಯನ್ಸು ನಮಗೆ ಕೈ ಹಿಡಿಯುತ್ತೆ ಅಂತ ಹೇಳಿದರು. ಅರ್ಬನ್ನು ರೂರಲಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ, ಅರ್ಬನ್ನಲ್ಲಿ BJP ಸ್ಟ್ರಾಂಗ್ ಇದೆ, ರೂರಲಲ್ಲಿ JDS ಸ್ಟ್ರಾಂಗ್ ಇದೆ, ನಾವು ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ಗೆಲ್ತೀವಿ, ಇದೇ ದಿಕ್ಸೂಚಿ ಪಾರ್ಲಿಮೆಂಟ್ಗೆ ಅಂತ ಹೇಳಿದರು. ಏನಾಯಿತು ನೋಡಿರಿ, ಈ ಭಾಗದಲ್ಲಿ ಅಲಯನ್ಸನ್ನು ಜನ ಒಪ್ಪಲ್ಲ. ಕಳೆದ ಬಾರಿ ಅಲಯನ್ಸನ್ನು ಒಪ್ಪಲಿಲ್ಲ. ಸಿದ್ದರಾಮಯ್ಯನವ್ರು ಏನು ಮಾಡೋಕ್ಕಾಗುತ್ತೆ, ಅಥವಾ DK ಶಿವಕುಮಾರ್ ಏನು ಮಾಡೋಕ್ಕಾಗುತ್ತೆ? ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ರು. ಈ ಜಿಲ್ಲೆ ಜನ BJP ಮತ್ತು JDSನ್ನು ಇವತ್ತು ಹೆಂಗೆ ಅಲಯನ್ಸ್ ಒಪ್ತಾ ಇಲ್ವೋ, ಅವತ್ತು ಕಾಂಗ್ರೆಸ್ ಅಲಯನ್ಸನ್ನು ಜಿಲ್ಲೆ ಜನ ಒಪ್ಪಲಿಲ್ಲ. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣ ಅಂತ ಹೇಳಿದರು. ಕಾಂಗ್ರೆಸ್ ಕಾರ್ಯಕರ್ತರು ಅವತ್ತು ಅಲಯನ್ಸನ್ನು ಒಪ್ಪಲಿಲ್ಲ ಅಂತ ಬಿಡ್ರಿ. ಯಾರು? ನನಗೆ ಯಾರು ಎದುರುಗಡೆ ಅಭ್ಯರ್ಥಿನ ನೋಡ್ಕೊಂಡು ನಾವು ಚುನಾವಣೆ ಮಾಡೋ ಅಭ್ಯಾಸ 94ರಿಂದನೂ ತಗೊಂಡಿಲ್ಲ. ನನಗೇನು ನನಗೆ ಜಿಲ್ಲೆ ಜನದ ಮೇಲೆ ನಂಬಿಕೆ ಇದೆ. ಈ ಜಿಲ್ಲೆಯ ಮತದಾರಿದಾರಲ್ಲ, ಆ ಪ್ರಭುಗಳ ಮೇಲೆ ನಂಬಿಕೆ ಇದೆ. ದಯವಿಟ್ಟು ಬಿಡಿ. ಫೈನಲಿ ಸರ್, ಈಶ್ವರಪ್ಪ ಅವರು ಮತ್ತೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅದು ಅವ್ರಿಗೆ ಬಿಟ್ಟು ವಿಚಾರ. ನೋಡ್ರಿ, BJP JDS ಎರಡೂ ಒಡೆದ ಮಡಕೆ, ಪಕ್ಷ ಒಡೆದಿದ್ದಾವೆ. ಅಲಯನ್ಸು ಇಲ್ಲ, ಪಕ್ಷದಲ್ಲೂ ಒಗ್ಗಟ್ಟಿಲ್ಲ. ಸೊ ನಮ್ಮ ಕಾಂಗ್ರೆಸ್ಸು, ನಮ್ಮ ಅಭಿವೃದ್ಧಿ, ನಮ್ಮ ಕಾರ್ಯಕ್ರಮದ ಮೇಲೆ ನಾವು ಕಾಂಗ್ರೆಸ್ ಬರ್ತಾರೆ ಅಂತ ಹೇಳಲಾಗ್ತದೆ ಸರ್. ಅದು ಗೊತ್ತಿಲ್ಲ. ಇನ್ನು ನನ್ನ ಹತ್ರ ಶೂರ್ ಜನ ಕೇಳ್ರಿ, ನನಗೆ ಕೇಳಿದ್ರೆ ಏನ್ರಿ ಜನದ ತೀರ್ಮಾನ. ನೋಡ್ರಿ, ಇದು ಪ್ರಾರಂಭ. ಈ ಟೌನನ್ನು ನಾನು ಬೇರೆ ಥರ ಹೇಳಲ್ಲ. ಮಂಡ್ಯ ಟೌನನ್ನು ಇನ್ನು 4 ವರ್ಷದೊಳಗಡೆ ಏನು ಅಭಿವೃದ್ಧಿ ಮಾಡ್ತೀವಿ ಅನ್ನೋದನ್ನು ಕಣ್ಣು ಮುಂದೆ ತೋರಿಸ್ತೀವಿ.